ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೆಲಲ್ಲಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಎಸ್, ಇವತ್ತು ನಾವು ಬಂದಿರೋದು ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ. ನಾನು ನಮ್ಮ ಮಿಸ್ಸಸ್ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಅದರದ್ದೇ ಆದ ಇತಿಹಾಸ ಖಂಡಿತ ಇದೆ. 1500 ವರ್ಷದ ಇತಿಹಾಸ ಇದೆ. ನಂಜಮ್ಮನವರ ಕನ್ಸಲ್ಲಿ ಬಂದ್ಬಿಟ್ಟು ಈ ದೇವರು ನನ್ನ ಇಲ್ಲಿ ನೆಲೆ ನಿಲ್ತಿದ್ದೀನಿ, ನೀನು ನಂಗೆ ಪೂಜೆ ಮಾಡು ಅಂತ ಹೇಳಿದಂತಹ ದೇವಿ. ಮತ್ತೆ ಇದಕ್ಕೂ ಮತ್ತೆ ಶಿವಗಂಗೆಗೂ ಕನೆಕ್ಟಿವಿಟಿ ಇದೆ. ಅಲ್ಲಿನ ಸಾಧು ಸಂತರು ಕೂಡ ಬಂದು ಇಲ್ಲಿ ಪೂಜೆ ಮಾಡಿದ ಇತಿಹಾಸನೂ ಖಂಡಿತ ಇದೆ. ಲೆಟ್ಸ್ ಗೋ ಫಾರ್ ಬಂಡೆ ಮಕ್ಕಳಮ್ಮ ಟೆಂಪಲ್. ಇವತ್ತು ಆಕ್ಚುಲಿ ಇನ್ನೊಂದೇನಂದ್ರೆ ಮಂಗಳವಾರ ಅಮಾವಾಸ್ಯೆ, ಸಿಕ್ಕಾಪಟ್ಟೆ ಜನ ಇದಾರೆ, ಫುಲ್ ಕ್ರೌಡ್ ಇದಾರೆ. ಎಷ್ಟು ಕ್ರೌಡ್ ಇದಾರೆ ಅಂದ್ರೆ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿಂದ ಹೋಗಿ ಅಲ್ಲಿ ಯೂಟರ್ನ್ ಹಾಕೊಂಬಂದ್ ತಿರ್ಗಾ ಇಲ್ಲಿ ಒಳ್ಕೋಗ್ಬೇಕಾಗತ್ ನಾವು. ಅಮಾವಾಸ್ಯೆ ಅಂದ್ಮೇಲೆ ಕ್ರೌಡ್ ಕೇಳಲೇಬೇಕಾ ನೋಡಿ. ಸಿಕ್ಕಾಪಟ್ಟೆ ಕ್ರೌಡ್ ಇದಾರೆ. ಮತ್ತಿಲ್ಲೂ ಅಷ್ಟೇ ಪೂಜೆ ಮಾಡ್ತಾ ಇದಾರೆ. ಇಲ್ಲೇನೋ ಸಂಕಲ್ಪಗಳಿರುತ್ತಲ್ಲ ಅದನ್ನೆಲ್ಲ ಬೇಡ್ಕೊಂತಿದ್ದಾರೆ. ದರ್ಶನಕ್ಕೆ ಬಂದ್ವಿ. ಸ್ಪೆಷಲ್ ಎಂಟ್ರಿ ತಗೊಂಡ್ಬಿಟ್ವಿ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಜನ ರಶ್ ಇದಾರೆ. ಆ ಕ್ಯೂ ನೋಡ್ಬಿಟ್ಟೆ ನಾನು ಸ್ಪೆಷಲ್ ಎಂಟ್ರಿ ಆದ್ರೂ ಪರವಾಗಿಲ್ಲ, ಸ್ಪೆಷಲ್ ಎಂಟ್ರಿ ಹೋಗೋಣ ಅಂತ ಬಂದ್ಬಿಟ್ಟು. ಮನೆಗೂ ಒಳಗಡೆ ಬಂದ್ಬಿಟ್ವಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿನ ದೇವಸ್ಥಾನದಲ್ಲಿ ನಿಂಬೆಹಣ್ಣು ಸುತ್ತೋದಾಗಿರ್ಲಿ ಮತ್ತೆ ಮೊಸರು ಹಾಕೋದಾಗಿರ್ಲಿ ಎಲ್ಲ ಮಾಡ್ತಾರೆ. ಮತ್ತೆ ಇನ್ನೊಂದು ಜಾಗ ಇದೆ, ಅಲ್ಲಿ ತಮ್ಮ ಇಷ್ಟಾರ್ಥ ಏನಾರ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಅಥವಾ ಅನ್ಕೊಂಡಿರೋ ಕನಸು ಈಡೇರ್ಬೇಕು ಅಂದ್ರೆ ಇಲ್ಲಿ ಬಂದು ಬೀಗನು ಕಟ್ತಾರೆ. ಇಲ್ಲೆಲ್ಲ ಬೀಗ ಕಟ್ತಾರೆ ಅವ್ರ ಇಷ್ಟಾರ್ಥ ಪ್ರಾಪ್ತಿ ಆಗೋಕ್ಕೋಸ್ಕರ. ಮತ್ತೆ ಅವ್ರು ಏನಾರ ಅನ್ಕೊಂಡಿದ್ರೆ ಇಲ್ಲಿ ಬಂದ್ಬಿಟ್ಟು ಅವ್ರು ಬೀಗ ಕಟ್ಟಿದಾಗ ಆ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಂದು ಬೀಗ ಕಟ್ತಾರೆ. ಇವತ್ತು ದರ್ಶನ ಅಂತ ಆಯ್ತು. ಮಂಗಳವಾರದ ಅಮಾವಾಸ್ಯೆ ಅಂದ್ಬಿಟ್ಟು ಇವತ್ತು ಸ್ಪೆಷಲ್ ದರ್ಶನ ಕೂಡ ಇತ್ತು. ದೇವ್ರ ಹತ್ರ ತಲೆಗೆ ತಾಕ್ಸಿ ತಲೆಗೆಲ್ಲ ನೀರ್ ಹಾಕ್ತಾರೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಮತ್ತೆ ಇವತ್ತು ಆಕ್ಚುಲಿ ಮಂಗಳವಾರದ ಅಮಾವಾಸ್ಯೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿವಸ ಇಲ್ಲಿ ತುಂಬಾ ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಮತ್ತೆ ಪ್ರತಿ ವಾರನೂ ಇಲ್ಲಿ ಅನ್ನದಾನ ನಡೆಯುತ್ತೆ. ಇಲ್ಲಿ ನೋಡ್ಬೋದು, ಪ್ರತಿನಿತ್ಯನೂ ಇಲ್ಲಿ ಅನ್ನದಾನ ನಡೀತಾನೆ ಇರುತ್ತೆ. ಆದ್ರೆ ಇಲ್ಲಿ ಕ್ಯೂ ಸಿಸ್ಟಮ್ ಅಲ್ಲಿ ಬರಬೇಕು. ಫೈನಲಿ ನಂಗೂ ವಿದ್ಯಂಗೂ ಪ್ರಸಾದ ಸಿಕ್ತು. ವಿದ್ಯಾ, ಹೇಗನ್ಸ್ತು ದರ್ಶನ? ಆಕ್ಚುಲಿ ಗೈಸ್, ನಾನು ಅನ್ಕೊಂಡಿರ್ಲಿಲ್ಲ. ನನ್ಗೆ ಅನ್ಸಂಗೆ ವಿತಿನ್ 1 hour ಒಳಗಡೆ ನಮ್ ಇಬ್ರದ್ದು ದರ್ಶನ ಆಯ್ತು. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಂದಾಗ ಸ್ಪೆಷಲ್ ಎಂಟ್ರಿ ತಗೊಂಡ್ರೆ ಬೇಗ ದರ್ಶನ ಆಗುತ್ತೆ, ಇಲ್ಲಾಂದ್ರೆ ತುಂಬಾ ಲೇಟ್ ಆಗುತ್ತೆ. ನನ್ಗೆ ಅನ್ಸಂಗೆ ನಾವೇನಾರ ನಾರ್ಮಲ್ ದರ್ಶನದಲ್ಲಿ ಬಂದಿದ್ರೆ ಕನಿಷ್ಠ ಪಕ್ಷ 5 ರಿಂದ 6 hour ಆಗಿರೋದು. ಏನ್ ಮುದ್ದು? ಅದು ಅಮ್ಮವ್ರದ್ದು ನೀರ್ ಹಾಕ್ತಾರಲ್ಲ, ಅದಕ್ಕೆ ತುಂಬಾ ಜನ ಇರ್ತಾರೆ ಅಮಾವಾಸ್ಯೆ ಟೈಮಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ಒಳಗಡೆ ಸಿಕ್ಕಾಪಟ್ಟೆ ಜನ ಇದ್ರು, ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಕ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದಾಗ ನಿಮ್ಗೆ ಖಂಡಿತವಾಗೂ ಇಲ್ಲಿನ ವಿಡಿಯೋ ಸುತ್ತಮುತ್ತ ಹೇಗಿದೆ, ವಾತಾವರಣ ಹೇಗಿದೆ ಅಂತ ವಿಡಿಯೋ ಮಾಡ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರುತ್ತೆ, ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದ್ರೆ ಕೆಂಪೇಗೌಡರು ಕಟ್ಸಿರೋ ಕಾವಲು ಗೋಪುರದಲ್ಲಿ ದೇವಸ್ಥಾನದ ಪಕ್ಕದಲ್ಲೇನೆ ಒಂದು ಗೋಪುರ ಇದೆ. ಇವಾಗ ನಾನು ತೋರಿಸ್ತೀನಿ. ಎಸ್, ಇದೆ ನೋಡಿ ಕೆಂಪೇಗೌಡರು ಕಟ್ಸಿರೋ
ಕಾವಲು ಗೋಪುರ. ಅವ್ರು ಕಟ್ಸಿರೋ ಕಾವಲು ಗೋಪುರದಲ್ಲಿ ಇದೂ ಒಂದು ದೇವಸ್ಥಾನದ ಪಕ್ಕದಲ್ಲೇನೆ ಬರುತ್ತೆ ನೋಡಿ. ಇದೇ ದೇವಸ್ಥಾನ, ಇಲ್ಲೇ ಕಾವಲು ಗೋಪುರ. ಇನ್ನೊಂದು ವಿಚಾರ ಏನಂದ್ರೆ, ಎಲ್ರು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡ್ ಬರ್ತಾರೆ. ಬಟ್ ಆದ್ರೆ ನನಗೆ ಇವತ್ತು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಅಲ್ಲಿ ಪಾರ್ಕಿಂಗ್ ಮಾಡಿದ್ದೆ. ಅದಾದ್ಮೇಲೆ ಗೊತ್ತಾಯ್ತು ಇಲ್ಲಿ ಪ್ರಳಯ ಕಾಲದ ವೀರಭದ್ರೇಶ್ವರ ದೇವಸ್ಥಾನ ಇದೆ ಅಂತ. ಅದ್ಭುತವಾಗಿ ದರ್ಶನ ಆಯ್ತು, ನಿಜ ಹೇಳ್ತೀನಿ. ಜನ ಸಿಕ್ಕಾಪಟ್ಟೆ ಕಮ್ಮಿ ಇದ್ಲು, ಆರಾಮ್ ದರ್ಶನ ಆಯ್ತು. ನೀವು ಆಪೋಸಿಟ್ ನೋಡಿ, ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಬಟ್ ಇಲ್ಲಿ ಅಷ್ಟೇ ಕಮ್ಮಿ ಜನ ಇದ್ದಾರೆ, ಆರಾಮ್ ದರ್ಶನ ಆಯ್ತು. ವಿತಿನ್ ಬರೀ ಒಂದು 5 ನಿಮಿಷನೂ ಇಲ್ಲ, ಆರಾಮಾಗಿ ಹೋದ್ವಿ. ದೇವಸ್ಥಾನದೊಳಗಡೆ ಕೂತ್ಕೊಂಡು ಆರಾಮಾಗಿ ಮೆಡಿಟೇಷನ್ ಮಾಡ್ಕೊಂಡ್ ಬಂದ್ವಿ. ತುಂಬಾ ನೆಮ್ಮದಿ ಅನಿಸ್ತು ನಿಜವಾಗೂ. ನಮ್ಮ ಮಿಸಸ್ನ ಕೇಳೋಣ ಬನ್ನಿ, ಏನು ಅನಿಸ್ತು ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ದೇವಸ್ಥಾನದಲ್ಲಿ ಅಂತ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ವಿದ್ಯೆಯವರು ಬಂದಿರೋದು ಅನ್ಕೊಂತೀನಿ. ಹೌದು, ಇದು ಫಸ್ಟ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಪೀಸ್ಫುಲ್ ಆಗಿದೆ. ಲೈಕ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಜ ಗೈಸ್, ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿನೂ ದರ್ಶನ ಮಾಡಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಅನ್ಕೊಂಡಿದ್ದ ಪ್ರಕಾರ ತುಂಬಾ ನೆಮ್ಮದಿ ಅನ್ಸುತ್ತೆ. ಯಾಕಂದ್ರೆ ಆ ಮೆಟ್ಲು ಹತ್ಕೊಂಡು ಆರಾಮ್ ದರ್ಶನ ಆಯ್ತು ಗೈಸ್. ಹಳೆಯ ಕಾಲ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಬಂಡೆ ಮಕ್ಕಳಮ್ಮ ದೇವಸ್ಥಾನ ಆಪೋಸಿಟ್ ಅಲ್ಲೇ ಈ ದೇವಸ್ಥಾನ ಇದೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾ ಅದ್ಭುತವಾಗಂತೂ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇಲ್ಲಿ ಪೀಸ್ ಆಗಿದೆ. ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ಬೋದು, ಆರಾಮಾಗಿ ದೇವ್ರ ದರ್ಶನನೂ ಮಾಡ್ಬೋದು.